ಸ್ನೇಹಿತರೆ, ಒಂದು ದೇಶ ಸಂಪೂರ್ಣವಾಗಿ ಯುದ್ಧದ ಅಗ್ನಿಗೆ ಒಳಗಾಗಿ ಬೂದಿಯ ರಾಶಿಯಾಗಿ ಹೋಗಿತ್ತು. ಅಲ್ಲಿ ಜನರಿಗೆ ತಿನ್ನಲು ಅನ್ನವಿರಲಿಲ್ಲ, ಕೈಯಲ್ಲಿ ಬಿಡಿಗಾಸು ಇರಲಿಲ್ಲ. ಆದರೆ ಅದೇ ದೇಶದ ಮೂಲೆಯಿಂದ ಒಬ್ಬ ವ್ಯಕ್ತಿ ಯುದ್ಧದ ಅವಶೇಷಗಳ ಮಧ್ಯೆಯಿಂದ ಒಂದು ಕನಸನ್ನು ಕಂಡನು. ಕೆಲವೇ ದಶಕಗಳಲ್ಲಿ ಆ ವ್ಯಕ್ತಿ ಕಟ್ಟಿದ ಕಂಪನಿ ಅಮೆರಿಕ ಮತ್ತು ಜಪಾನ್ನ ದೈತ್ಯ ಆಟೋಮೊಬೈಲ್ ಕಂಪನಿಗಳೇ ಬೆರಗಾಗುವಂತೆ ಜಗತ್ತನ್ನು ಆಳಲು ಶುರು ಮಾಡಿತು. ಇದು ಕೇವಲ ಕಾರು ಕಂಪನಿಯ ಕಥೆಯಲ್ಲ, ಇದು ಅಸಾಧ್ಯವೆಂಬುದನ್ನು ಸಾಧ್ಯವಾಗಿಸಿದ ಮನುಷ್ಯನ ಅಚಲ ವಿಶ್ವಾಸದ ಕತೆ. ಹಾಗಾದರೆ ಆ ವ್ಯಕ್ತಿ ಯಾರು? ಆ ವಿನಾಶದ ನಾಡಿನಿಂದ ಜಾಗತಿಕ ಸಾಮ್ರಾಜ್ಯ ಹುಟ್ಟಿಕೊಂಡದ್ದು ಹೇಗೆ? ಇದರ ಹಿಂದೆ ನಮಗೆ ಗೊತ್ತಿಲ್ಲದ ಒಂದು ರೋಚಕ ಕಥೆ ಇದೆ. ಸ್ನೇಹಿತರೆ, ಇಂದು ಭಾರತದಲ್ಲಿ ಓಡಾಡುವ ಪ್ರತಿ ಮೂರನೇ ಒಂದು ಕಾರಿನಲ್ಲಿ ಹುಂಡೈ ಲೋಗೋ ಕಾಣಿಸುತ್ತದೆ. ನಾವು ಹೆಮ್ಮೆಯಿಂದ ಓಡಿಸುವ ಈ ಕಾರುಗಳ ಹಿಂದೆ 16 ದಶಕಗಳ ಭೀಕರ ಸಂಘರ್ಷದ ಕಥೆ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು 1940ರ ದಶಕದ ದಕ್ಷಿಣ ಕೊರಿಯಾದ ಇತಿಹಾಸ ನೋಡಬೇಕು. ಆ ಕಾಲದಲ್ಲಿ ದಕ್ಷಿಣ ಕೊರಿಯಾ ಎಂದರೆ ಕೇವಲ ಹಸಿವು, ಬಡತನ ಮತ್ತು ನಿರುದ್ಯೋಗ. ಜಪಾನ್ನ ದಬ್ಬಾಳಿಕೆಯಿಂದ ತತ್ತರಿಸಿದ ಆ ದೇಶದ ಜನರಿಗೆ ಹೊಟ್ಟೆ ತುಂಬ ಊಟ ಸಿಗುವುದೇ ದೊಡ್ಡ ಸವಾಲಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲೇ ಹುಟ್ಟಿದವರೇ ಚಿಂಗ್ ಜೂ ಯುಂಗ್. ಒಬ್ಬ ಬಡ ರೈತನ ಮಗನಾಗಿದ್ದ ಚುಂಗ್ ಬಾಲ್ಯದಿಂದಲೇ ಕಷ್ಟದ ಸುಳಿಯಲ್ಲಿ ಬೆಳೆದವರು. ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ಮನೆಯಿಂದ ಓಡಿ ಹೋಗಿ ವಿವಿಧ ಕೆಲಸಗಳನ್ನು ಮಾಡಿದರು. ಕಲ್ಲಿದ್ದಲಿನ ಗಣಿಗಳಲ್ಲಿ, ಬಂದರುಗಳಲ್ಲಿ ದಿನಗೂಲಿ ಕಾರ್ಮಿಕನಾಗಿ ಕೆಲಸ ಮಾಡಿದರು. ಆದರೆ ಅವರ ಮಹತ್ವಾಕಾಂಕ್ಷೆ ಅಲ್ಲಿಗೆ ನಿಲ್ಲಲಿಲ್ಲ. 1940ರ ದಶಕದ ಆರಂಭದಲ್ಲಿ ಅವರು ಸಣ್ಣದೊಂದು ಆಟೋಮೊಬೈಲ್ ರಿಪೇರಿ ಅಂಗಡಿಯನ್ನು ಆರಂಭಿಸಿದರು. ಆದರೆ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಆ ಗ್ಯಾರೇಜ್ ಬೆಂಕಿಗೆ ಒಳಗಾಗಿ ಬೂದಿಯಾಯಿತು. ಕೈಯಲ್ಲಿದ್ದ ಹಣವೆಲ್ಲ ಕರಗಿ ಹೋಯಿತು. ಆದರೆ ಚುಂಗ್ ಜೂ ಯುಂಗ್ ಎದೆಗುಂದಲಿಲ್ಲ. ಸಾಲ ಮಾಡಿ ಮತ್ತೊಮ್ಮೆ ಎ ಡೂ ಸರ್ವಿಸ್ ಗ್ಯಾರೇಜ್ ಹೆಸರಿನಲ್ಲಿ ಹೊಸ ಗ್ಯಾರೇಜನ್ನು ಆರಂಭಿಸಿದರು. ಈ ಬಾರಿ ಅವರ ವ್ಯವಹಾರ ನಿಧಾನವಾಗಿ ಬೆಳೆಯಲು ಶುರುವಾಯಿತು. ದಕ್ಷಿಣ ಕೊರಿಯಾ ಸ್ವಾತಂತ್ರ್ಯದ ನಂತರ ಭುಗಿಲೆದ್ದ ಕೊರಿಯನ್ ಯುದ್ಧದ ಭೀಕರತೆ ಇಡೀ ದೇಶವನ್ನೇ ಧ್ವಂಸಗೊಳಿಸಿತು. ರಸ್ತೆ, ಕಟ್ಟಡಗಳು, ಸೇತುವೆಗಳು ಎಲ್ಲವೂ ಬಾಂಬ್ ದಾಳಿಗೆ ಸಿಲುಕಿ ಪುಡಿಪುಡಿಯಾದವು. ಯುದ್ಧದ ನಂತರ ದೇಶವನ್ನು ಪುನರ್ನಿರ್ಮಿಸುವ ಜವಾಬ್ದಾರಿ ಅಮೆರಿಕದ ಮಿಲಿಟರಿಯ ಮೇಲಿತ್ತು. ಅವರಿಗೆ ರಸ್ತೆಗಳನ್ನು, ಬ್ಯಾರಕ್ಗಳನ್ನು ಮತ್ತು ಸೇತುವೆಗಳನ್ನು ಅತ್ಯಂತ ವೇಗವಾಗಿ ನಿರ್ಮಿಸಿಕೊಡಲು ಸಮರ್ಥ ಗುತ್ತಿಗೆದಾರರ ಅಗತ್ಯವಿತ್ತು. ಸ್ಥಳೀಯ ಕಂಪನಿಗಳೆಲ್ಲ ಕೈ ಚೆಲ್ಲಿದವು. ಆಗ ಮುಂದೆ ಬಂದವರೇ ಚಿಂಗ್ ಜೂ ಯುಂಗ್. 1947ರಲ್ಲಿ ಅವರು ಸ್ಥಾಪಿಸಿದ್ದೇ ಹುಂಡೈ ಸಿವಿಲ್ ವರ್ಕ್. ಹುಂಡೈ ಎಂದರೆ ಕೊರಿಯನ್ ಭಾಷೆಯಲ್ಲಿ ಆಧುನಿಕತೆ ಅಥವಾ ಪ್ರಗತಿ ಎಂದರ್ಥ. ಅಮೆರಿಕನ್ ಸೈನ್ಯದ ಇಂಜಿನಿಯರ್ಗಳು ಚುಂಗ್ ಅವರ ಮುಂದೆ ಕಠಿಣ ಸವಾಲುಗಳನ್ನು ಇಟ್ಟರು. ಇಷ್ಟು ಕಡಿಮೆ ಅವಧಿಯಲ್ಲಿ ಸೇತುವೆ ನಿರ್ಮಿಸುವುದು ಅಸಾಧ್ಯ ಎಂದು ಅವರು ಭಾವಿಸಿದ್ದರು. ಆದರೆ ಚುಂಗ್ ತಮ್ಮ ಕಾರ್ಮಿಕರೊಂದಿಗೆ ಹಗಲಿರುಳು ಕೆಲಸ ಮಾಡಿದರು. ಕೆಲವೊಮ್ಮೆ ಕೆಲಸ ತಡವಾದರೂ ರಾತ್ರಿಯಿಡೀ ಕೆಲಸಗಾರರ ಜೊತೆ ನಿಂತು ಗುತ್ತಿಗೆ ನೀಡಿದ ಸಮಯಕ್ಕಿಂತ ಮುಂಚೆಯೇ ಪೂರ್ಣಗೊಳಿಸುತ್ತಿದ್ದರು. ಅವರ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯೇ ಅಮೆರಿಕನ್ ಸೈನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಇಲ್ಲಿಂದ ಹುಂಡೈ ಕಂಪನಿಯ ಅದೃಷ್ಟ ಬದಲಾಯಿತು. ದೇಶದ ದೊಡ್ಡ ಮಟ್ಟದ ಸರ್ಕಾರಿ ಮತ್ತು ಸೈನ್ಯದ ಗುತ್ತಿಗೆಗಳು ಹುಂಡೈ ಪಾಲಾದವು. ರಸ್ತೆಗಳು, ಹೆದ್ದಾರಿಗಳು, ಅಣೆಕಟ್ಟುಗಳು ನಿರ್ಮಿಸಿ ದಕ್ಷಿಣ ಕೊರಿಯಾದ ಮೂಲ ಸೌಕರ್ಯದ ಬೆನ್ನೆಲುಬಾಗಿ ಹುಂಡೈ ಬೆಳೆಯಿತು. ಆದರೆ ಚುಂಗ್ ಜೂ ಯುಂಗ್ ಅವರ ಕನಸು ಕೇವಲ ನಿರ್ಮಾಣ ರಂಗಕ್ಕೆ ಸೀಮಿತವಾಗಿರಲಿಲ್ಲ. ಅವರ ಮನಸ್ಸಿನಲ್ಲಿ ಬೇರೆಯದೇ ದೊಡ್ಡ ಆಲೋಚನೆ ಓಡುತ್ತಿತ್ತು. 1960ರ ದಶಕದ ಮಧ್ಯಭಾಗ ದಕ್ಷಿಣ ಕೊರಿಯಾದ ಆರ್ಥಿಕತೆ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿತ್ತು. ಆದರೆ ಜಗತ್ತಿನ ಮುಂದುವರಿದ ದೇಶಗಳಾದ ಅಮೆರಿಕ, ಜಪಾನ್ ಮತ್ತು ಜರ್ಮನಿಗಳು ಆಟೋಮೊಬೈಲ್ ರಂಗದಲ್ಲಿ ಈಗಾಗಲೇ ದೊಡ್ಡ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದ್ದವು. ಇಂತಹ ಸಮಯದಲ್ಲಿ ಕೊರಿಯಾದಲ್ಲಿ ಸ್ವಂತ ಕಾರುಗಳನ್ನು ತಯಾರಿಸಬೇಕು ಎಂದು ಚುಂಗ್ ಜೂ ಯುಂಗ್ ಘೋಷಿಸಿದರು. ಅದನ್ನು ಕೇಳಿ ಇಡೀ ದೇಶವೇ ನಕ್ಕಿತು. ಆಗ ಕೊರಿಯಾದಲ್ಲಿ ಕಾರು ತಯಾರಿಸಲು ಬೇಕಾದ ಕನಿಷ್ಠ ತಂತ್ರಜ್ಞಾನ ಮತ್ತು ಉಕ್ಕು ತಯಾರಿಸುವ ಕಾರ್ಖಾನೆ ಇರಲಿಲ್ಲ. ಸರ್ಕಾರದ ಅಧಿಕಾರಿಗಳು ಕೂಡ ಇದು ಹುಚ್ಚಾಟ, ದೇಶದ ಹಣವನ್ನು ವ್ಯರ್ಥ ಮಾಡಬೇಡಿ ಎಂದು ವಿರೋಧಿಸಿದರು. ಆದರೆ ಚುಂಗ್ ಜೂ ಯುಂಗ್ ಹಿಂದೆ ಸರಿಯಲಿಲ್ಲ. ಅವರು ಜಪಾನಿನ ಮಿತ್ಸುಬಿಸಿ ಕಂಪನಿಯ ಜೊತೆ ಕೈಜೋಡಿಸಿದರು. ಆದರೆ ಇತರ ದೇಶಗಳ ಕಾರುಗಳನ್ನು ಜೋಡಿಸಿ ಮಾರಾಟ ಮಾಡುವುದು ಅವರ ಗುರಿಯಾಗಿರಲಿಲ್ಲ. ಅವರಿಗೆ ಬೇಕಾಗಿದ್ದು ಸ್ವಂತ ಕೊರಿಯನ್ ಕಾರು. 1974ರಲ್ಲಿ ಹುಂಡೈ ತನ್ನದೇ ಆದ ಪ್ರಥಮ ಸ್ವಂತ ಕಾರನ್ನು ನಿರ್ಮಿಸಲು ನಿರ್ಧರಿಸಿತು. ಜಗತ್ತಿನ ಅತ್ಯುತ್ತಮ ಇಟಾಲಿಯನ್ ವಿನ್ಯಾಸಕರಾದ ಜಾರ್ಜಿಯೋ ಜುಗಿಯಾರೋ ಅವರನ್ನು ಕರೆಸಿ ಕಾರಿನ ಬಾಹ್ಯ ವಿನ್ಯಾಸವನ್ನು ಸಿದ್ಧಪಡಿಸಿದರು. ಬ್ರಿಟಿಷ್ ಇಂಜಿನಿಯರ್ಗಳ ಸಹಾಯದಿಂದ ಇಂಜಿನ್ ತಂತ್ರಜ್ಞಾನವನ್ನು ಪಡೆದುಕೊಂಡರು. ಹಾಗೆ ಹುಟ್ಟಿಕೊಂಡಿದ್ದೇ ಹುಂಡೈನ ಹೆಮ್ಮೆಯ ಪ್ರತೀಕವಾದ ಹುಂಡೈ ಪೋನಿ. 1975ರಲ್ಲಿ ಬಿಡುಗಡೆಯಾದ ಹುಂಡೈ ಪೋನಿ ದಕ್ಷಿಣ ಕೊರಿಯಾದ ಆಟೋಮೊಬೈಲ್ ಇತಿಹಾಸದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಿತು. ಅಲ್ಲಿಯವರೆಗೆ ಆಮದು ಮಾಡಿಕೊಂಡ ದುಬಾರಿ ಕಾರುಗಳನ್ನು ಮಾತ್ರ ನೋಡಿದ್ದ ಕೊರಿಯನ್ ಜನರಿಗೆ ತಮ್ಮದೇ ದೇಶದಲ್ಲಿ ತಯಾರಾದ ಕೈಗೆಟುಕುವ ದರದ ಕಾರು ಸಿಕ್ಕಿತು. ಅದು ಕೇವಲ ಒಂದು ವಾಹನವಾಗಿರಲಿಲ್ಲ, ಅದು ಇಡೀ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿತ್ತು. ಆದರೆ ಚುಂಗ್ ಜೂ ಯುಂಗ್ ಅವರ ದೃಷ್ಟಿ ಕೇವಲ ಕೊರಿಯಾಕ್ಕೆ ಸೀಮಿತವಾಗಿರಲಿಲ್ಲ. ನಾವು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬೇಕು ಎಂಬುದು ಅವರ ಗುರಿಯಾಗಿತ್ತು. ಆದರೆ ಇದು ಸುಲಭವಾಗಿರಲಿಲ್ಲ. ಅಮೆರಿಕ ಮತ್ತು ಯುರೋಪ್ ಮಾರುಕಟ್ಟೆಗಳು ಜಪಾನೀಸ್ ಕಾರುಗಳಿಂದ ತುಂಬಿ ಹೋಗಿದ್ದವು. ಹುಂಡೈ ಕಾರುಗಳನ್ನು ಯಾರೂ ನಂಬುತ್ತಿರಲಿಲ್ಲ.
ಕೊರಿಯಾದಂಥ ಬಡ ದೇಶದ ಕಾರುಗಳು ಗುಣಮಟ್ಟದಲ್ಲಿ ಕಳಪೆಯಾಗಿರುತ್ತವೆ ಎಂದು ಎಲ್ಲರೂ ನಂಬಿದ್ದರು. ಆದರೆ ಇದಕ್ಕಿಂತ ಆಶ್ಚರ್ಯಕರ ವಿಷಯ ಏನೆಂದರೆ ಹುಂಡೈ ತನ್ನ ಮೊದಲ ವಿದೇಶಿ ಮಾರುಕಟ್ಟೆಯಾಗಿ ಕೆನಡಾವನ್ನು ಆಯ್ಕೆ ಮಾಡಿಕೊಂಡಿತು. 1984ರಲ್ಲಿ ಕೆನಡಾ ಮಾರುಕಟ್ಟೆಗೆ ಬಂದ ಹುಂಡೈ ಎಕ್ಸೆಲ್ ನಿರೀಕ್ಷೆಗೂ ಮೀರಿ ಯಶಸ್ಸು ಗಳಿಸಿತು. ಕಡಿಮೆ ಬೆಲೆಗೆ ಒಳ್ಳೆಯ ಮೈಲೇಜ್ ಮತ್ತು ಆಧುನಿಕ ಸೌಲಭ್ಯಗಳನ್ನು ನೀಡಿದ್ದರಿಂದ ಕೆನಡಾದ ಜನರು ಮುಗಿಬಿದ್ದು ಆ ಕಾರನ್ನು ಖರೀದಿಸಿದರು. ಒಂದೇ ವರ್ಷದಲ್ಲಿ ಲಕ್ಷಾಂತರ ಕಾರುಗಳು ಮಾರಾಟವಾದವು. ಈ ಯಶಸ್ಸಿನ ಉತ್ತೇಜನದಿಂದ ಹುಂಡೈ ನೇರವಾಗಿ ಅಮೆರಿಕದ ಮಾರುಕಟ್ಟೆಗೆ ಕಾಲಿಟ್ಟಿತು. 1986ರಲ್ಲಿ ಅಮೆರಿಕದಲ್ಲಿ ಮಾರಾಟವಾದ ಹುಂಡೈ ಎಕ್ಸೆಲ್ ಅಮೆರಿಕನ್ ಆಟೋ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾದ ಆಮದು ಕಾರುಗಳಲ್ಲಿ ಒಂದಾಗಿ ಇತಿಹಾಸ ಸೃಷ್ಟಿಸಿತು. ಹುಂಡೈ ಜಾಗತಿಕ ಆಟೋ ದೈತ್ಯನಾಗಿ ಬೆಳೆಯುತ್ತಿತ್ತು ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಈ ಯೋಗದ ಹಿಂದೆ ಒಂದು ದೊಡ್ಡ ಬಿಕ್ಕಟ್ಟು ಕಾಯುತ್ತಿತ್ತು. ಅಪಾರ ಯಶಸ್ಸಿನ ಬೆನ್ನಲ್ಲೇ ಹುಂಡೈ ದೊಡ್ಡ ಸಮಸ್ಯೆಗೆ ಸಿಲುಕಿತು. ಆರಂಭಿಕ ಹರಾಜಿನಲ್ಲಿ ಕಡಿಮೆ ಬೆಲೆಗೆ ಕಾರುಗಳನ್ನು ಮಾರಾಟ ಮಾಡಲು ಹೋದ ಹುಂಡೈ ಉತ್ಪಾದನಾ ಗುಣಮಟ್ಟದ ಮೇಲೆ ಸರಿಯಾದ ಗಮನ ಹರಿಸಲಿಲ್ಲ. ಅಮೆರಿಕದ ರಸ್ತೆಗಳಿಗೆ ಇಳಿದ ಕೆಲವೇ ತಿಂಗಳುಗಳಲ್ಲಿ ಹುಂಡೈ ಎಕ್ಸೆಲ್ ಕಾರುಗಳು ಕೆಟ್ಟು ಹೋಗಲು ಶುರುವಾದವು. ಗೇರ್ಬಾಕ್ಸ್ ಸಮಸ್ಯೆ, ಇಂಜಿನ್ ವೈಫಲ್ಯ ಮತ್ತು ತುಕ್ಕು ಹಿಡಿಯುವ ಸಮಸ್ಯೆಗಳು ಗ್ರಾಹಕರನ್ನು ಕೆರಳಿಸಿದವು. ಅಮೆರಿಕನ್ ಟಿವಿ ಶೋಗಳಲ್ಲಿ ಹುಂಡೈ ಕಾರುಗಳ ಬಗ್ಗೆ ಆಶಯಗಳು ಪ್ರಸಾರವಾಗಲು ಆರಂಭಿಸಿದವು. ಹುಂಡೈ ಎಂದರೆ ಕೇವಲ ಒನ್ ಟೈಮ್ ಯೂಸ್ ಕಾರು ಎಂಬ ಹಣೆಪಟ್ಟಿ ಬಂತು. ಮಾರಾಟ ಮೌಲ್ಯ ಪಾತಾಳಕ್ಕೆ ಕುಸಿಯಿತು. ಕಂಪನಿಯ ಪ್ರತಿಷ್ಠೆ ಧೂಳಿಪಟವಾಯಿತು. ಆದರೆ ಈ ಗಂಡಾಂತರ ಸಮಯದಲ್ಲಿ ಕಂಪನಿಯ ಚುಕ್ಕಾಣಿ ಹಿಡಿದವರು ಚುಂಗ್ ಜು ಯುಂಗ್ ಅವರ ಮಗ ಚುಂಗ್ ಮೊಂಗ್ ಕು ಅವರು ಒಂದು ದಿಟ್ಟ ಮತ್ತು ಅಪಾಯಕಾರಿ ನಿರ್ಧಾರ ತೆಗೆದುಕೊಂಡರು. ಎಲ್ಲರೂ ಇದನ್ನು ಕಂಪನಿಯ ಆತ್ಮಹತ್ಯೆ ಎಂದು ಕರೆದರು. ಆ ನಿರ್ಧಾರ ಏನೆಂದರೆ 10 ವರ್ಷ ಅಥವಾ 1 ಲಕ್ಷ ಮೈಲಿಗಳ ವಾರಂಟಿ. ಯಾವ ಕಂಪನಿಯೂ ಹಿಂದೆಂದೂ ನೀಡದಂತಹ ದೀರ್ಘಾವಧಿ ವಾರಂಟಿಯನ್ನು ಹುಂಡೈ ಘೋಷಿಸಿತು. ನಮ್ಮ ಕಾರಿನ ಗುಣಮಟ್ಟದ ಮೇಲೆ ನಮಗೆ ನಂಬಿಕೆ ಇದೆ. ಒಂದು ವೇಳೆ ಸಮಸ್ಯೆ ಬಂದರೆ ನಾವೇ ಸರಿಪಡಿಸುತ್ತೇವೆ ಎಂದು ಗ್ರಾಹಕರಿಗೆ ಭರವಸೆ ನೀಡಿದರು. ಕಂಪನಿ ತನ್ನ ಉತ್ಪನ್ನದ ಬಗ್ಗೆ ಇಷ್ಟು ಭರವಸೆ ನೀಡುತ್ತಿದೆ ಎಂದರೆ ಅದು ನಂಬಿಕೆಗೆ ಅರ್ಹವಾಗಿರಬೇಕು ಎಂದು ಅಮೆರಿಕದ ಗ್ರಾಹಕರು ಮತ್ತೆ ಹುಂಡೈ ಕಡೆಗೆ ವಾಲಿದರು. ಮಾರಾಟವು ದಾಖಲೆ ಮಟ್ಟದಲ್ಲಿ ಏರಿಕೆಯಾಯಿತು. ಗುಣಮಟ್ಟದ ಕ್ರಾಂತಿಯ ನಂತರ ಹುಂಡೈ ಹಿಂದೆ ತಿರುಗಿ ನೋಡಲೇ ಇಲ್ಲ. 1998ರಲ್ಲಿ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿದ್ದ ಮತ್ತೊಂದು ಕೊರಿಯನ್ ದೈತ್ಯ ಕಂಪನಿಯಾದ ಕಿಯಾ ಮೋಟಾರ್ಸ್ ಅನ್ನು ಹುಂಡೈ ಖರೀದಿಸಿತು. ಈ ವಿಲೀನದೊಂದಿಗೆ ಹುಂಡೈ ಜಗತ್ತಿನ ಅಗ್ರಮಾನ್ಯ ಆಟೋಮೊಬೈಲ್ ಗುಂಪುಗಳಲ್ಲಿ ಒಂದಾಗಿ ಹೊರಹೊಮ್ಮಿತು. ಇಂದು ಜರ್ಮನಿಯ ವೋಕ್ಸ್ವ್ಯಾಗನ್ ಮತ್ತು ಜಪಾನಿನ ಟೊಯೋಟಾ ಜೊತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭೀಕರ ಸ್ಪರ್ಧೆ ಒಡ್ಡುವ ಏಕೈಕ ದಕ್ಷಿಣ ಕೊರಿಯಾ ಬ್ರ್ಯಾಂಡ್ ಹುಂಡೈ. ಕೇವಲ ಸಾಂಪ್ರದಾಯಿಕ ಪೆಟ್ರೋಲ್ ಕಾರುಗಳಲ್ಲದೆ ಇವಿ ತಂತ್ರಜ್ಞಾನದ ಹುಂಡೈನ ಅಯೋನಿಕ್ ಸರಣಿಯ ಜಗತ್ತಿನಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಬೂದಿಯ ರಾಶಿಯಿಂದ ಎದ್ದು ಬಂದ ಒಂದು ಸಣ್ಣ ಗ್ಯಾರೇಜ್ ಇಂದು ಜಗತ್ತಿನ ಮೂಲೆ ಮೂಲೆಗೂ ತನ್ನ ವಾಹನಗಳನ್ನು ರಫ್ತು ಮಾಡುವ ಅಪ್ರತಿಮ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿದೆ. ಸ್ನೇಹಿತರೆ, ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಒಂದು ದೇಶ ಯುದ್ಧದಲ್ಲಿ ಸರ್ವನಾಶವಾದಾಗ ಅಲ್ಲಿನ ಜನರಿಗೆ ಭರವಸೆ ಕಳೆದು ಹೋಗುವುದು ಸಹಜ. ಆದರೆ ಚುಂಗ್ ಜು ಯುಂಗ್ ಮತ್ತು ಅವರ ತಂಡ ತೋರಿಸಿದ ಅಚಲ ಸಂಕಲ್ಪ, ಎಂತಹ ವಿಫಲತೆಯಲ್ಲೂ ನಾವೀನ್ಯತೆಯನ್ನು ಬಿಡದಿರುವ ಛಲ ಹುಂಡೈಯನ್ನು ಇಂದು ಈ ಎತ್ತರಕ್ಕೆ ತಂದು ನಿಲ್ಲಿಸಿದೆ. ಕೇವಲ ಐಷಾರಾಮಿ ಬ್ರ್ಯಾಂಡ್ಗಳಷ್ಟೇ ಜಗತ್ತನ್ನು ಆಳಲು ಸಾಧ್ಯವಿಲ್ಲ. ಕಠಿಣ ಪರಿಶ್ರಮ ಮತ್ತು ಗ್ರಾಹಕರ ನಂಬಿಕೆಯೇ ನಿಜವಾದ ಸಾಮ್ರಾಜ್ಯವನ್ನು ಕಟ್ಟುತ್ತದೆ ಎಂಬುದಕ್ಕೆ ಹುಂಡೈ ಒಂದು ಜೀವಂತ ಉದಾಹರಣೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾವುದೇ ಮೂಲ ಸೌಕರ್ಯವಿಲ್ಲದ ಬಡ ದೇಶವೊಂದು ಜಾಗತಿಕ ಮಾರುಕಟ್ಟೆಯಲ್ಲೂ ಗೆಲ್ಲಲು ಕಠಿಣ ಪರಿಶ್ರಮ ಮುಖ್ಯವೋ ಅಥವಾ ನಾಯಕನ ದೃಢ ನಿರ್ಧಾರ ಮುಖ್ಯವೋ? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಂತಹ ಐತಿಹಾಸಿಕ ಮತ್ತು ಅಚ್ಚರಿಯ ಕಾರ್ಪೊರೇಟ್ ರಹಸ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.